ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಕೃಷ್ಣ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ತಾನೇ ಹಬ್ಬ ಮುಗೀತು ಆ್ಯಂಡ್ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬೇಸಿಕಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಹಾಕ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಹೆಡ್ಲೈನ್ ನೋಡಿರ್ತೀರಾ, ನಂದು ಹೆಡ್ಲೈನ್ ತೊಂಬುಲೈನಲ್ಲೆಲ್ಲ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಮೇಜರ್ಲಿ ಏನಿದೆ ಇವತ್ತಿನ ವಿಡಿಯೋದಲ್ಲಿ ಅಂತ. ಸೊ ದಟ್ ಈಸ್ ಡ್ರೈ ಫ್ರೂಟ್ ಲಡ್ಡು. ಸೊ ತುಂಬಾ ಪ್ರೋಟೀನ್ ಇರೋ ಅಂತ ಡ್ರೈ ಫ್ರೂಟ್ ಲಡ್ಡು ಇದು. ಸೊ ಏನಂದ್ರೆ ನಿಮ್ಗೆ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ, ಜಾಸ್ತಿ ಬರೀ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ ಅಂತ ಮಾಡೋದಿದು ರೆಸಿಪಿ ಬಂದ್ಬಿಟ್ಟು. ಸೊ ಇದನ್ನ ನಮ್ಮಮ್ಮ ಹೇಳ್ಕೊಡ್ತಾರೆ. ಸೊ ನಮ್ಮಮ್ಮ ಪ್ರಿಪೇರ್ ಮಾಡಿದ್ರು, ಲಾಸ್ಟ್ ನೈಟ್ ಪ್ರಿಪೇರ್ ಮಾಡಿದ್ರು. ಸೊ ಅದ್ರದ್ದು ನಿಮ್ಗೆ ಹೆಂಗ್ ಮಾಡೋದು ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ, ನಂಗೆ ತುಂಬಾ ಒಂದು ಡ್ರೀಮ್ ಇತ್ತು. ಸೊ ಆ ಡ್ರೀಮ್ ಏನಂದ್ರೆ ಲೈಕ್ ನಿಂಗೆ ಐಫೋನ್ ಬೈ ಮಾಡ್ಬೇಕಂತ ತುಂಬಾನೇ ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಐಫೋನ್ ನ ಆರ್ಡರ್ ಮಾಡಿದೆ. ಯಾಕಂದ್ರೆ ನಾನು ಪ್ರೈಸಸ್ ಎಲ್ಲ ಕಂಪೇರ್ ಮಾಡಿದೆ, ಹೊರಗಡೆ ಶೋರೂಮ್ಸ್ಗೆ ಹೋಗಿ ಎಲ್ಲ ಕಡೆ ಪ್ರೈಸಸ್ ಚೆಕ್ ಮಾಡಿದೆ. ಸೊ ಎಲ್ಲ ಕಡೆ ಏನಂದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇತ್ತು, ಆನ್ಲೈನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಅದಕ್ಕೆ ನಾನು ಆನ್ಲೈನ್ ಅಲ್ಲೇ ಆರ್ಡರ್ ಮಾಡಿದೆ. ಸೊ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಮಾಡಿದ್ದು ಐಫೋನ್ ಆರ್ಡರ್ ಮಾಡಿದೆ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ. ಆದ್ರೂ ನಮ್ಮ ಮನೇಲಿ ಅಂದ್ರು, ಸುಮ್ನೆ ಏನಕ್ಕೆ ಫೋನ್ಗೆ ಅಷ್ಟೊಂಥರ ಹಾಕ್ತೀಯಾ, ಇನ್ವೆಸ್ಟ್ ಮಾಡ್ತೀಯಾ ಅಂತ. ಬಟ್ ನನ್ಗೆ ಅವಾಗ್ಲಿಂದನೂ ತುಂಬಾ ಕ್ರೇಜ್ ಅನ್ನೋದಿತ್ತು, ನನಗೆ ಇತ್ತು. ಹೌದು, ಐಫೋನ್ ತಗೋಬೇಕಂತ. ಸೊ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅದರಿಂದ ನನ್ನ ಸ್ಯಾಲರಿಯಿಂದಾನೇ ನಾನು ಐಫೋನ್ ನ ಪರ್ಚೇಸ್ ಮಾಡಿದ್ದೀನಿ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಒಂದ್ ನಿಮಿಷ ನಿಮ್ಗೆ ಐಫೋನ್ ಅನ್ಬಾಕ್ಸಿಂಗ್ ಮಾಡೋದು ಅಂತಾನು ಹೇಳಿದ್ದೇನು ಹೆಡ್ಲೈನ್ ಅಲ್ಲಿ. ಸೊ ಅದನ್ನ ನಿಮ್ಗೆ ತೋರಿಸ್ತೀನಿ. ಮಮ್ಮಿ ಐಫೋನ್ ಕೊಡಿ. ಸೊ ಐಫೋನ್, ದಿಸ್ ಇಸ್ ದ ಐಫೋನ್. ಸೊ ಇದು ಆನ್ಲೈನ್ ಅಲ್ಲೇ ನಾನು ಬುಕ್ ಮಾಡಿದ್ದು, ಹೇಳ್ದಂಗೆ ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ನಾನು ಓಪನ್ ಮಾಡ್ತೀನಿ. ನಾನು ಆಲ್ರೆಡಿ ಓಪನ್ ಮಾಡಿದೆ, ಬಿಕಾಸ್ ಇವಾಗ ಆನ್ಲೈನ್ ಅಲ್ಲಿ ಎಲ್ಲ ಹೇಳ್ತಿರಲ್ವಾ, ನಂಬಕ್ಕಾಗಲ್ಲ, ಸ್ಕ್ಯಾಮ್ ನಡೆಯುತ್ತೆ ಅಂತ. ಅದರಿಂದ ನಾನು ಆಲ್ರೆಡಿ ಅವ್ರ ಮುಂದೆನೆ ಒಂದು ವಿಡಿಯೋ ಮಾಡ್ಕೊಂಡು ಅನ್ಬಾಕ್ಸಿಂಗ್ ಮಾಡಿದ್ದೆ ನಾನು ಆಲ್ರೆಡಿ. ಸೊ ಚೆಕ್ ಮಾಡಿ ಎಲ್ಲ ತಗೊಂಡಿದ್ದು. ಸೊ ಆಲ್ರೆಡಿ ಇದು ಓಪನ್ ಇದೆ. ಅಂಡ್ ನೋಡ್ತಿದ್ದೀರಲ್ವಾ, ದಿಸ್ ಇಸ್ ದ ಐಫೋನ್. ನಾನು ಆಲ್ರೆಡಿ ವಾಲ್ಪೇಪರ್ ಹಾಕಿ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀನಿ ಆಲ್ರೆಡಿ. ದಿಸ್ ಇಸ್ ದ ಫೋನ್. ಸೊ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಫೋನ್ ಬಾಕ್ಸ್ ನಲ್ಲಿ ನಿಮ್ಗೆ ಬರೋದೇ ಬರೀ ಫೋನ್ ಒಂದು, ಮತ್ತೆ ಅದ್ರದ್ದು ಚಾರ್ಜರ್ ಕೇಬಲ್ ಬರುತ್ತೆ, ಕೇಬಲ್ ಇದೆ. ಸೊ ಚಾರ್ಜರ್ ಕೇಬಲ್ ಬರುತ್ತೆ, ಅಡಾಪ್ಟರ್ ಬರೋದಿಲ್ಲ. ಸೊ ಐಫೋನ್ಸ್ಗೆ ಪ್ರಾಬಬ್ಲಿ ಅಡಾಪ್ಟರ್ಸ್ ಬರೋದಿಲ್ಲ, ಅಡಾಪ್ಟರ್ಸ್ ನಾವೇ ಸಪ್ರೇಟ್ ಆಗಿ ತಗೋಬೇಕು. ಸೊ ಅಷ್ಟೇ ಇರೋದು ಬಾಕ್ಸ್ ಅಲ್ಲಿ. ಅಂಡ್ ಇದು ಬಂದ್ಬಿಟ್ಟು ಸಿಮ್ ಕಾರ್ಡ್ ಇದು ಮಾಡೋಕ್ಕೋಸ್ಕರ ಕೊಟ್ಟಿರುವಂತ ಪಿನ್. ಸೊ ಇಷ್ಟು ಬಾಕ್ಸ್ ಒಳಗೆ ನಿಮ್ಗೆ ಸಿಗುತ್ತೆ. ಅಂಡ್ ಸೊ ಅದಕ್ಕೆ ನನ್ ಚಾರ್ಜರ್ ಬೇಕಂದ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಸಪ್ರೇಟ್ ಆಗಿ ಚಾರ್ಜರ್ನ ನಾನು ಆರ್ಡರ್ ಮಾಡಿದೆ, ಸಿ ಕೇಬಲ್ದು. ಅದು 20 ವಾಟ್ಸ್ದು. ಹೌದು, ಈ ಫೋನ್ಗೆ 20 ವಾಟ್ಸ್ ಬೇಕಿತ್ತು. ಸೊ ಅದನ್ನ ಆರ್ಡರ್ ಮಾಡಿದೆ. ಸೊ ಇದು ಅಡಾಪ್ಟರ್ ಮಾತ್ರ, ಕೇಬಲ್ ಆಲ್ರೆಡಿ ಬಾಕ್ಸ್ ಅಲ್ಲಿ ಬಂದಿತ್ತು ನನಗೆ. ಸೊ ಅಡಾಪ್ಟರ್ ಮಾತ್ರ ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದು. ಸೊ ಇದ್ರದ್ದು ಕಾಸ್ಟ್ ಏನಂದ್ರೆ 1700 ಈ ಅಡಾಪ್ಟರ್ ಕಾಸ್ಟ್. ಬರೀ ಅಡಾಪ್ಟರ್ಗೆ ಆ ಪ್ರೈಸ್ ಇದೆ. ಸೊ ನೀವೆಲ್ಲ ಅನ್ಕೊಂಡಿರ್ಬೋದು, ಲೈಕ್ ಕ್ಯೂರಿಯಸ್ ಇರ್ಬೋದು, ಯಾವ್ದು ಐಫೋನ್ ಮಾಡೆಲ್ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ನೀವು ಸುಮ್ಮನೆ ಗೆಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಇದು ಯಾವ ಮಾಡೆಲ್ ಇರ್ಬೋದು ಅಂತ. ಸೊ ನಿಮ್ಗೆ ತೋರಿಸ್ತಿದ್ದೀನಿ, ಎಲ್ಲ ಕಾಣಿಸ್ತಿದೆ. ದಿಸ್ ಈಸ್ ದ ಐಫೋನ್. ಸೊ ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತೀರಾ ನಾನು ಯಾವ ಮಾಡೆಲ್ ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ವಿಲ್ ಸಿ. ಓಕೆ, ಸೊ ಇದು ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಸೊ ಐ ಆಮ್ ಸೋ ಹ್ಯಾಪಿ, ಫೈನಲಿ ಅಂತೂ ಇಂತೂ ಐಫೋನ್ ಪರ್ಚೇಸ್ ಮಾಡಾಯ್ತು. ಸೊ ಎಲ್ಲರೂ ಅನ್ಕೋತಾರೆ ಏನಕ್ಕಪ್ಪ ಸುಮ್ಮನೆ ನಾರ್ಮಲ್ ಫೋನೇ ಸಾಕಲ್ವಾ, ಕಡಿಮೆ ಬಜೆಟ್ ಇನ್ ಸಾಕು ಅಂತ. ಸೊ ನನಗೇನಂದ್ರೆ, ನನಗೆ ಬೇಕಾಗಿದ್ದು ಪಿಕ್ಚರ್ ಕ್ವಾಲಿಟಿ. ನಂಗೆ ತುಂಬಾ ಇಷ್ಟ ಪಿಕ್ಚರ್ ಕ್ವಾಲಿಟಿ ಇರೋಂಥ ಫೋನ್ಸ್. ಸೊ ಅದಕ್ಕೆ ನಾನು ಅದ್ರಲ್ಲಿ ನೋಡಿದಾಗ ಐಫೋನ್ ಅಲ್ಲಿ ತುಂಬಾ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತಾನೆ ನಾನು ಆ ಡ್ರೀಮ್ ನಂಗೆ ಸ್ಟಾರ್ಟ್ ಆಗಿದ್ದು, ನಂಗೆ ಐಫೋನ್ ಬೇಕು ಅಂತ. ಸೊ ಇಂತ ಐಫೋನ್ ತಗೊಂಡಾಯ್ತು. ಸೊ ಎಲ್ಲರೂ ಓಕೆ ಅಂದ್ರು, ಚೆನ್ನಾಗಿದೆ ಅಂದ್ರು. ಸೊ ಖುಷಿ ಆಯ್ತು. ಸೊ ಅಷ್ಟೇ ಐಫೋನ್. ಸೊ ಫ್ರೆಂಡ್ಸ್, ಇವಾಗ ಐಫೋನ್ ಅನ್ಬಾಕ್ಸಿಂಗ್ ಎಲ್ಲ ನೋಡಾಯ್ತು ಅಲ್ವಾ. ಸೊ ನೆಕ್ಸ್ಟ್ ವಿಲ್ ಗೋ ಟು ಡ್ರೈ ಫ್ರೂಟ್ ರೆಸಿಪಿ. ಸೊ ಡ್ರೈ ಫ್ರೂಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ತಿ ಕೂಡ. ಸೊ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಡ್ರೈ ಫ್ರೂಟ್ಸ್ ತಿನ್ಬೋದು. ಸೊ ತುಂಬಾ ಹೆಲ್ತಿ ಆಗಿರುವಂತದ್ದು ಇದು.
ಸೊ ನಮ್ಮಮ್ಮ ಮಾಡಿರೋ ಅಂತ ಆಲ್ರೆಡಿ ವಿಡಿಯೋ ಇದೆ ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋ ಅಂಥದ್ದು ಅಂತ. ಸೊ ಅದನ್ನ ನಿಮ್ಗೆ ಇವಾಗ ತೋರಿಸ್ತೀನಿ, ಅಂದರೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್. ಡ್ರೈ ಫ್ರೂಟ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇಗೆ ಅಂಜೂರ 100 ಗ್ರಾಮ್, ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಬಾದಾಮಿ, ವಾಲ್ನಟ್, ದ್ರಾಕ್ಷಿ, ಗೋಡಂಬಿ, ಕಡಲೆಕಾಯಿ ಬೀಜ, ಪಿಸ್ತಾ, ಖರ್ಜೂರ 4 ಪೋಲ್ ಫ್ರೆಂಡ್ ಖರ್ಜೂರ. ಇನ್ನು ಮಿಕ್ಕಿದ್ದೆಲ್ಲ 100 ಗ್ರಾಮ್ ತಗೊಳ್ಬೇಕು ಫ್ರೆಂಡ್ಸ್. ಫಸ್ಟಿಗೆ ಅಗಸೆ ಬೀಜ ಹುರ್ಕೊಳ್ಳೋಣ. ಒಂದೆರಡು ನಿಮಿಷ ಹುರ್ಕೊಂಡು ಆರಕ್ಕೆ ಬಿಡೋಣ ಇದನ್ನು. ನೆಕ್ಸ್ಟ್ ಬಂದು ಕುಂಬಳಕಾಯಿ ಬೀಜ ಹುರ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಅಷ್ಟೇ ಒಂದೆರಡು ನಿಮಿಷ ಹುರ್ಕೊಂಡು ಆರಕ್ಕಿಡೋಣ. ಕಡಲೆಕಾಯಿ ಬೀಜ ಅದನ್ನು ಫ್ರೆಂಡ್ಸ್ ಹುರ್ಕೊಂಡಿದ್ದೀನಿ. ಆರಿದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದೇ ರೀತಿ ಡ್ರೈ ಫ್ರೂಟ್ಸನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಖರ್ಜೂರ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಒಂದು ಪ್ಯಾನಲ್ಲಿ 1-2 ನಿಮಿಷ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಪುಡಿ ಮಾಡಿಟ್ಟಿದ್ದ ಡ್ರೈ ಫ್ರೂಟ್ಸ್ ಮತ್ತು ಬೀಜದ ಈ ಪೌಡ್ರು, ಮಿಕ್ಸಿ ಜಾರಲ್ಲಿ ಇದ್ದಿದ್ದು ಪೌಡ್ರು ಎಲ್ಲ ಸೇರಿಸಿ 1-2 ನಿಮಿಷ ಹುರ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಳೋಣ ಫ್ರೆಂಡ್ಸ್. ರೆಡಿಯಾಗಿದೆ ನೋಡಿ ಡ್ರೈ ಫ್ರೂಟ್ಸ್ ಲಡ್ಡು. ಇವಾಗ ನೀವು ನೋಡಿದ್ರಲ್ವಾ ಫ್ರೆಂಡ್ಸ್ ರೆಸಿಪಿ ಹೆಂಗ್ ಮಾಡೋದು ಏನು ಅಂತ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸ್ವೀಟ್ ಆಗೇ ಇರುತ್ತೆ, ಬಿಕಾಸ್ ಬರೀ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿರೋಂಥದ್ದು ಲಡ್ಡು ಇದು. ಸೊ ನಿಮ್ಮಲ್ಲೂ ಸಹ ಟ್ರೈ ಮಾಡಿ. ಸೊ ಚಿಕ್ಕದಿಂದ ಹಿಡಿದು ವಯಸ್ಸಾದವರೆಗೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಹೆಲ್ತಿ ಕೂಡ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ನಾನು ಹೇಳಬೇಕಿತ್ತು. ಸೊ ಐ ಹ್ಯಾವ್ ಫಿನಿಶ್ಡ್ ಇಟ್ ಆಲ್ಮೋಸ್ಟ್. ಸೊ ಇನ್ನೊಂದು ಹೇಳಬೇಕಂದ್ರೆ ನನಗೆ ವ್ಯೂಸ್ ಬರ್ತಾ ಇದೆ ಫ್ರೆಂಡ್ಸ್, ತುಂಬ ವ್ಯೂಸ್ ಬರ್ತಾ ಇದೆ, ಬಟ್ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಅದು ಸಬ್ಸ್ಕ್ರಿಪ್ಷನ್ಸ್ ನಂಗೆ ಜಾಸ್ತಿ ಆಗ್ತಾ ಇಲ್ಲ. ಸೊ ನನಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ಇದರಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ದಯವಿಟ್ಟು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಬೈ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.